ಮೈಸೂರಿನಲ್ಲಿ ನೈಟ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿದ್ದಾರೆ. 4 ಗಂಭೀರವಾದಂತಹ ಗಾಯಗಳಾಗಿವೆ. ಮೈಸೂರಿನಲ್ಲಿ ನೈಟ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿದ್ದಾರೆ. 4 ಈಗಾಗಲೇ ಗಂಭೀರ ಗಾಯಗಳಾಗಿವೆ. ಅರಮನೆಯ ಜಯಮಾರ್ಥಂಡ ದ್ವಾರದ ಬಳಿ ನಡೆದಿರುವಂತಹ ಘಟನೆ ಇದು. 4 ಗಂಭೀರ ಗಾಯಗಳಾಗಿವೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ 100 ಮೀಟರ್ನಲ್ಲಿದ್ದವರಿಗೂ ಕೂಡ ಗಾಯಗಳಾಗಿವೆ. ಘಟನೆಯಲ್ಲಿ ಮೈಸೂರು ಮೂಲದ ಪುರುಷ ದುರ್ಮರಣವನ್ನು ಹೊಂದಿದ್ದಾರೆ. ಅಂದರೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಮೈಸೂರಿಗೆ ಬಂದಿದ್ದರು ಪ್ರವಾಸಿಗರು. ನಿಜವಾಗ್ಲೂ ದುಃಖಕರವಾದಂತಹ ಸಂಗತಿ ಇದು. ಒಂದು ಕಡೆ ಹಬ್ಬವನ್ನು ಆಚರಿಸಬೇಕು ಅಂತ ಬಂದಿದ್ರು, ಮತ್ತೊಂದು ಕಡೆ ಈ ರೀತಿ ದುರಂತ ನಡೆದಿದೆ. ಅರಮನೆ ದೀಪಾಲಂಕಾರವನ್ನು ನೋಡಲು ಬಂದಿದ್ದಂತಹ ಜನರು ಇವರು. ಈ ವೇಳೆ ಸ್ಫೋಟಗೊಂಡ ನೈಟ್ರೋಜನ್ ಬಲೂನ್ ಗ್ಯಾಸ್ ಜಯಮಾರ್ಥಂಡ ದ್ವಾರದ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ಕ್ರಿಸ್ಮಸ್ ರಜಾ ಇತ್ತು, ಹಾಗಾಗಿ ಮೈಸೂರಿಗೆ ಹೋಗೋಣ, ಅಲ್ಲಿ ದೀಪಾಲಂಕಾರವನ್ನು ನೋಡ್ಕೊಂಡು ಬರೋಣ ಅಂತ ಬಂದಿದ್ರು. ಅಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇದು ಅರಮನೆ ಬಳಿ ನೈಟ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥದ್ದು. ಈ ಸಿಲಿಂಡರ್ ಬ್ಲಾಸ್ಟ್ ಆಗಲಿಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಲೂನ್ಗೆ ಗ್ಯಾಸನ್ನು ತುಂಬುವಾಗ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಈಗಾಗಲೇ ಮೈಸೂರು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅವರನ್ನು ಈಗಾಗಲೇ KR ಆಸ್ಪತ್ರೆಗೆ ರವಾನಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಅದರ ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಒಂದು ಕಡೆ ನಿನ್ನೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಇತ್ತು, ಹಾಗಾಗಿ ಮೈಸೂರಿಗೆ ಹೋಗಿದ್ರು. ರಜಾ ಇತ್ತಲ್ಲ, ಹಾಗಾಗಿ ಮೈಸೂರಿಗೆ ಹೋಗಿ ಅಲ್ಲಿ ದೀಪಾಲಂಕಾರವನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಜನರು ಮೈಸೂರಿಗೆ ಬಂದಿದ್ರು. ಅಂತಹ ಸಂದರ್ಭದಲ್ಲಿ ಬಲೂನ್ಗೆ ಗ್ಯಾಸ್ ತುಂಬ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ನೈಟ್ರೋಜನ್ ಬ್ಲಾಸ್ಟ್ ಆಗಿದೆ. ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವೊಂದಷ್ಟು ಜನರಿಗೆ ಚಿಕ್ಕಪುಟ್ಟ ಗಾಯಗಳಾಗಿವೆ. ಅವರನ್ನು ಅಲ್ಲೇ ಹತ್ತಿರದ ಹಾಸ್ಪಿಟಲ್ಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ಈ ರೀತಿ ಆಯಿತು ಅಂತ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ.